ಇವತ್ತಿನ ವಿಡಿಯೋದಲ್ಲಿ ರವಾ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಬಳಸಿರೋದು ಬಾಂಬೆ ರವೆ. ನೀವು ಬನ್ಸಿ ರವೆಲೂ ಮಾಡ್ಕೋಬೋದು, ಬಾಂಬೆ ರವೆಲೂ ಮಾಡ್ಬೋದು. ಭಾಳ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿ. ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನಿಲ್ಲಿ 1 ಕಪ್ ರವೆನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿತಾ ಇದ್ದೀನಿ. ನಾನು ತೊಗೊಂಡಿರೋದಿಲ್ಲಿ ಬಾಂಬೆ ರವೆ. ಚಿರೋಟಿ ರವೆಲಿ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಬಾಂಬೆ ರವೆ ಅಥವಾ ಬನ್ಸಿ ರವೆ ಎರಡರಲ್ಲಿ ಒಂದು ತೊಗೋಬೇಕು. ಆಮೇಲೆ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಬಿಟ್ಟು 3 ಟೀ ಸ್ಪೂನ್ ಆಯಿಲ್ ಹಾಕಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ 3 ಇಂದ 4 ನಾವು ಮಸಾಲ ಪುಡಿನೂ ಹಾಕ್ತೀವಿ. ಆದರೂ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಆಲೂಗೆಡ್ಡೆ, 1 ಟೊಮೆಟೊ, ಕರ್ಬೇವಿನ ಸೊಪ್ಪು, ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಚಿಟಿಕೆ ಅರಿಶಿನ, ಮತ್ತು ಇಲ್ಲಿ ನಾನು ಬಳಸ್ತಾ ಇರೋದು ವಾಂಗಿಬಾತ್ ಪುಡಿ. ವಾಂಗಿಬಾತ್ಗೆಲ್ಲ ಬಳಸ್ತೀವಲ್ಲ ಅದೇ ಪೌಡ್ರು, ಮನೇಲೇ ಮಾಡಿದಂಥ ಪುಡಿ ಇದು. 2 ರಿಂದ 3 ಟೀ ಸ್ಪೂನ್ ಹಾಕಿ, ನೀವೆಷ್ಟು ರವೆ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲ ಪುಡಿ ಹಾಕ್ಬಿಟ್ಟು, ಇಲ್ಲಿ 1 ಕಪ್ ರವೆಗೆ ನಾನು 5 ಕಪ್ಪು ನೀರು ಸೇರಿಸಿದ್ದೀನಿ. ಆವಾಗಲೇ ಚೆನ್ನಾಗಿ ಲಿಕ್ವಿಡ್ ಆಗಿ ಬರೋದು, ತುಂಬ ಚೆನ್ನಾಗಿ ಬರುತ್ತೆ ರವೆ ಬೆಂದು ತಿನ್ನಲಿಕ್ಕೆ. ಬಾತು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿ ಬೆಂದ ಮೇಲೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾದ ರವೆ ಬಾತು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಲಾಸ್ಟಲ್ಲಿ 1 ಟೀ ಸ್ಪೂನು ತುಪ್ಪ ಸೇರಿಸಿ ಸರ್ವ್ ಮಾಡಿ. ಮತ್ತು ನಿಮಗೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಬೇಕು ಅಂತಂದರೆ ಫ್ರೆಶ್ಶಾಗಿ ತುರಿದಂಥ ಕಾಯಿ ತುರಿನೋ ಇಲ್ಲ ಕೊಬ್ಬರಿ ತುರಿನೋ ಹಾಕೋಬೋದು. ನೋಡಿ, ನಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡಿದ್ದು, ರವೆ ಬಾತ್. ಎಲ್ಲರಿಗೂ ಇಷ್ಟ ಆಯಿತು. ನೀವು ಇದೇ ಥರ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ. ಬಾಯ್.